ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ತಕ್ಷಣ ಕುಸಿದಿದ್ದ ಅವಳನ್ನು ಒರಟಾಗಿ ಇಳಿಸಿ, ನನ್ನ ಹುಟ್ಟು ಹಬ್ಬಕ್ಕೆ ನೀನು ಕೊಟ್ಟ ಉಡುಗೊರೆಯನ್ನು ಇನ್ನೂ ಮರ್ತಿರ್ಲಿಲ್ಲ. ಅಷ್ಟು ಬೇಗ ನಿನ್ನಪ್ಪನ ಆ ಸ್ಥಿತಿಗೆ ನಾನು ಕಾರಣ ಅಂದೆ. ಇನ್ನು ಇದರಿಂದ ಹೊರಗೆ ಬಂದಿರಲಿಲ್ಲ. ಆಗಲೇ ನನ್ನ ತಂಗಿ ಲೈಫ್ ಹಾಳು ಮಾಡೋಕ್ಕೆ ರೆಡಿ ಇದೆಯಾ ಅಂತ ಕೇಳಿ ನೋಯಿಸ್ದೆ. ಪ್ರತಿ ಬಾರಿ ದುಬಾರಿಯಾಗಿ ಯಾಕೆ ನೋವು ಕೊಡ್ತೀಯಾ? ನಿನ್ನ ಮನಸ್ಸಲ್ಲಿ ನನಗೆ ಜಾಗ ಇಲ್ಲ ತಾನೆ? ಅಂದಮೇಲೆ ಯಾವ ಖುಷಿಗೆ ತಾಳಿ ಬೇಕಿತ್ತೆ ನಿನಗೆ? ನನ್ನ ಮೇಲೆ ಅಷ್ಟು ಅನುಮಾನ ಪಡೋಳು ಮತ್ತ್ಯಾಕೆ ನನ್ನ ಜೊತೆಗೆ ರೂಮ್ ಶೇರ್ ಮಾಡ್ತೀಯಾ? ನಂಬಿಕೆ ಇಲ್ಲ ಅನ್ನೋ ನೀನು ಇಲ್ಲಿ ತನಕ ಯಾಕೆ ಹುಡುಕಿ ಬಂದೆ? ನಾನು ಏನಾದರೂ ಆಗ್ತೀನಿ, ನಿನಗೆ ಯಾಕೆ ನೋವಾಗುತ್ತೆ? ಇದೆಲ್ಲ ಯಾವ ಸೀರಿಯಲ್ ನೀನು ರೀಕ್ರಿಯೇಟ್ ಮಾಡ್ತಿದ್ದೆ? ಹೋಗಲಿ, ಯಾವ ಕತೆ ಅಂತಾದರೂ ಹೇಳು. ಇಲ್ಲ ಆ ಸೀರಿಯಲ್ ಹೀರೋ ಈ ಸೀನಲ್ಲಿ ಏನು ಮಾಡ್ತಾನೆ ಅಂತನಾದರೂ ಹೇಳು. ಅದನ್ನೇ ಮಾಡ್ತೀನಿ, ಆಗ ನಿನಗೆ ತೃಪ್ತಿ ಆಗುತ್ತೇನೋ ಎಂದವನು ಅವಳ ಉತ್ತರ ಕೇಳೋ ತನಕವೂ ಕಾಯದೆ ತಾನೇ ಹೊರ ನಡೆದ. ಅವನ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವಾಗಿದೆ ಎಂದು ಅರಿತವಳು ಅವನನ್ನು ಹೇಗೆ ಸಮಾಧಾನ ಪಡಿಸಬೇಕು ಎಂದು ಕೆಲ ನಿಮಿಷ ಆಲೋಚಿಸಿದ್ಲು. ನಂತರ ಆಲೋಚನೆ ಮಾಡ್ತಾ ಅವನನ್ನು ಹುಡುಕಿ ಹೊರಗೆ ಬಂದ್ಲು. ಇಡೀ ಗೆಸ್ಟ್ ಹೌಸ್ ಜೊತೆಗೆ ಹೊರಗಡೆ ಕೂಡ ಪವರ್ ತೆರೆಸಿದ್ದ ವಿರಾಜ್. ಹೀಗಾಗಿ ಚಂದಿರನ ಬೆಳಕು ಬಿಟ್ಟರೆ ಮತ್ಯಾವುದೂ ಇರಲಿಲ್ಲ. ಆದರೆ ಮೋಡ ಕೂಡ ಮುಚ್ಚಿ ಈಗ ಮಳೆ ಬರುವಂತಾಗಿತ್ತು. ವಿರಾಜ್ ಸರ್ ಎಂದು ಕೂಗುತ್ತಾ ಸುತ್ತೆಲ್ಲ ನೋಡಿದ್ಲು. ಅವನೆಲ್ಲೂ ಕಾಣಿಸ್ಲಿಲ್ಲ. ಹಾಗೆ ಓಡೋಡಿ ಬಂದು ಅಲ್ಲೇ ಇದ್ದ ಇಬ್ಬರು ಸೆಕ್ಯೂರಿಟಿಗಳಿಗೆ ಕೇಳಿದ್ಲು. ಅವರು ಈಚೆ ಬಂದಿಲ್ಲ ಅಂದರು. ಮಳೆ ಹನಿಗಳು ಶುರುವಾಯಿತು. ಮೇಡಮ್, ನಾವು ನೋಡ್ತೀವಿ, ಈ ಒಳಗಡೆ ನಡೀರಿ ಎಂದ ಸೆಕ್ಯೂರಿಟಿಗೆ. ಬೇಡ ಅಣ್ಣ, ಅಲ್ಲಿ ಎಲ್ಲಾದರೂ ಇರಬೇಕು, ನಾನು ನೋಡ್ತೀನಿ, ಛತ್ರಿ ಇದ್ರೆ ಕೊಡ್ತೀರಾ ಎಂದ್ಲು. ಅವರು ಅವ್ರ ಬಳಿ ಇದ್ದ ಛತ್ತರಿ ನೀಡಿದ್ರು. ಅದನ್ನು ಹಿಡಿದವಳು ಗೆಸ್ಟ್ ಹೌಸ್ ಹಿಂದಕ್ಕಿದ್ದ ಗಾರ್ಡನ್ ಏರಿಯಾ ಕಡೆಗೆ ಬಂದಳು. ವಿರಾಜ್ ಸರ್, ವಿರಾಜ್ ಸರ್ ಎಂದು ಕೂಗುತ್ತಿದ್ದವಳ ಧ್ವನಿ ಕೇಳಿಸಿದ್ರೂ ಇಲ್ಲದ ಹಾಗೆ ಒಬ್ಬನೇ ಏನೋ ಗಾಢವಾಗಿ ಆಲೋಚನೆ ಮಾಡ್ತಾ ನಿಂತಿದ್ದ ವಿರಾಜ್. ಅವನನ್ನು ನೋಡಿದ ಕೂಡಲೇ ಮಳೆ ಜೋರಾಗುತ್ತೆ, ಒಳಗಡೆ ಬನ್ನಿ ವಿರಾಜ್ ಸರ್ ಎನ್ನುತ್ತಾ ಹತ್ತಿರವೇ ಬಂದ್ಲು. ಹಾಗೆ ಕೊಡಿಯನ್ನು ಅವನಿಗೂ ಹಿಡಿದು ನಿಂತಳು. ತಕ್ಷಣ ಅವನ ಮೇಲಿನ ಮಳೆ ಹನಿಗಳು ನಿಂತಾಗ ಹೆಂಡತಿ ಕಡೆ ಗುರಾಯಿಸಿದ. ಅವಳು ಮುಗ್ಧ ನೋಟ ಬೀರುತ್ತಾ ಅವನೆದುರು ನಿಂತಳು. ನೀನಿಲ್ಲೂ ಇಲ್ಲೇನೇ ಮಾಡ್ತಿದ್ಯಾ? ಹೋಗು ಮನೆಗೆ ಎಂದ. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಸರ್ ಎಂದಳು. ನನಗೆ ಒಂಟಿಯಾಗಿರೋ ಆಸೆ, ಜಸ್ಟ್ ಗೆಟ್ ಔಟ್ ಎಂದ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಸರ್ ಎಂದಳು. ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಆ ಕೋಪವನ್ನು ಅವಳ ಕೈಲಿದ್ದ ಕೊಡಿಯನ್ನು ಕಿತ್ತು ಬಿಸಾಕುವುದರ ಮೂಲಕ ತೋರಿಸಿ ಬೆನ್ನು ಮಾಡಿ ನಿಂತ. ಕೊಡಿ ಎಲ್ಲಿ ಬಿತ್ತು ಕಾಣಿಸ್ಲಿಲ್ಲ ಅವಳಿಗೆ. ಅವನ ಕೋಪ ತಣಿಸಲು ಸಿಹಿಯಾದ ಅಪ್ಪುಗೆಗೆ ಸಾಧ್ಯವೆನಿಸಿತೋ ಏನೋ. ವಿರಾಜ್ ಎನ್ನುತ್ತಾ ಅವನ ಬೆನ್ನಿಗೆ ಅಪ್ಪಿದಳು. ಆದ್ರೇನು ಅವನ ಕೋಪ ಕಮ್ಮಿ ಆಗಲಿಲ್ಲ. ಅವಳನ್ನು ಬಿಡಿಸಿಕೊಂಡು ಹೋಗೇ ಇಲ್ಲಿಂದ ಎಂದ ಅವಳ ಕಡೆ ತಿರುಗಿ. ನನ್ನ ಗಂಡನನ್ನು ಬಿಟ್ಟು ನಾನೆಲ್ಲಿಗೂ ಹೋಗಲ್ಲ ಎಂದು ಮತ್ತೊಮ್ಮೆ ಬಿಗಿದಪ್ಪಿದಳು. ಗಂಡನ? ಸೀರಿಯಸ್ಲಿ? ಯಾವ ಗಂಡ? ಯಾರಿಗೆ ಗಂಡ? ಗಂಡ ಹೆಂಡತಿ ಸಂಬಂಧ ಅಂದರೆ ಏನು ಅಂತ ಗೊತ್ತಿದೆಯಾ? ಹೇಳೆ, ಗೊತ್ತಿದೆಯಾ ಎನ್ನುತ್ತಾ ಅವಳ ತೋಳು ಬೆಳೆಸಿ ಕೇಳಿದ. ಹಿಡಿತ ಒರಟಾಗಿತ್ತು. ಅವನ ಮುಖವಂತೂ ಸಿಕ್ಕಾಪಟ್ಟೆ ಕೆಂಪಾಗಿತ್ತು. ಆ ಕೋಪಕ್ಕೆ ಆತ ಅವಳಿಗೇನು ಮಾಡಿಲ್ಲ ಅನ್ನೋದೇ ಖುಷಿ ವಿಚಾರ. ಬೇರೆ ಯಾರಾದರೂ ಆಗಿದ್ರೆ ಅವನು ಅವರನ್ನು ಪರಲೋಕಕ್ಕೆ ಕಳುಹಿಸಿಕೊಡ್ತಿದ್ದ. ಒಬ್ಬ ವ್ಯಕ್ತಿ ಯಾರನ್ನಾದರೂ ಬ್ಲೈಂಡ್ ಆಗಿ ನಂಬ್ತಾನೆ, ತನ್ನೆಲ್ಲ ನೋವು ಕಷ್ಟ ಸುಖ ಶೇರ್ ಮಾಡ್ತಾನೆ ಅಂದರೆ ಅವನ ಹೆಂಡತಿ ಜೊತೆಗೆ ಮಾತ್ರ. ಅವನ ಪ್ರತಿ ನೋವಿಗೂ ಕಷ್ಟಕ್ಕೂ ಸ್ಪಂದಿಸೋದಕ್ಕೆ ಅವಳನ್ನು ಹಾಫ್ ಶರ್ಟ್ ಅನ್ನೋದು. ಆದರೆ ನಿನಗೆ ಊರಲ್ಲಿರೋರೆಲ್ಲ ಮರ್ಯಾದಸ್ಥರ ಹಾಕಿ ಕಾಣಿಸ್ತಾರೆ, ನಾನೊಬ್ಬ ಬಿಟ್ಟು. ಊರಲ್ಲಿರೋರೆಲ್ಲ ಸಹಜಗಳು, ನಾನೊಬ್ಬ ಬಿಟ್ಟು. ಅಂಥದ್ದೇನೇ ಮಾಡಿದ್ದೀನಿ ನಾನು ನಿನಗೆ? ಕೇಳ್ತಾ ಅವಳ ತೋಳು ಬಿಟ್ಟು. ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅಂತ ಖಡಕ್ಕಾಗಿ ನನ್ನ ಹುಟ್ಟು ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿಯಲ್ಲ, ಆದರೂ ನಾನು ಯಾವುದೋ ಕರ್ಚೀಫ್ ನೋಡಿ ನೀನು ಲವ್ ಮಾಡ್ತಿದ್ಯಾ, ಯಾರೋ ಕಿವಿಗೆ ಹಾಕಿರೋ ಸುದ್ದಿ ಕೇಳಿ ಲವ್ ಇಲ್ಲ ಅಂತ ನಟಿಸ್ತಿದ್ಯಾ ಅಂದ್ಕೊಂಡೆ. ಈಗ ಅನ್ಸತ್ತೆ ಯಾರು ಏನು ಹೇಳಿ ಕೊಟ್ಟಿರೋ ಮಾತಲ್ಲ ಅದು, ಅದು ಸತ್ಯನೇ, ಅದೇ ಸತ್ಯ ಎಂದ. ಅವತ್ತು ಗಿರಿಜಾ ಸಿರಿ ಬಳಿ ವಿರಾಜ್ ಪ್ರೀತಿನ ತಿರಸ್ಕರಿಸು ಎಂದಿದ್ದ. ತಪ್ಪು ಮಾಡಿಬಿಟ್ಟೆ ಸರ್ ಎಂದ್ಕೊಂಡು ಕಣ್ಣೀರು ಸುರಿಸ್ತಿದ್ಲು ಸಿರಿ. ಅಬ್ಬಾ,
ಎಷ್ಟು ಬಡಕಿಸ್ತೀಯೆ, ಸಣ್ಣ ವಯಸ್ಸಿಗೆ BP ಶುಗರ್ ತೋರಿಸೋ ಆಗಿದೆಯಾ. ಇನ್ನು ಲೈಫ್ನಲ್ಲಿ ಏನೂ ಆಗಿಲ್ಲ, ಮೋಸ್ಟ್ಲಿ ಏನೂ ಆಗಲ್ಲ ಅನ್ಸುತ್ತೆ. ನೀನು ಕಟ್ಕೊಂಡು ಕರ್ಮಕ್ಕೆ ಇದೆಲ್ಲ ಆಗಬೇಕಾಗತ್ತೆ ಎಂದವನ ನೋಡ್ತಾ ಹಾಗೇ ನಿಂತಿದ್ಲು. ಮಳೆ ಜೋರಾಯಿತು. ಅವಳ ಕಡೆ ನೋಡ್ದ. ಗರ ಬಡಿದವಳಂತೆ ನಿಂತಿದ್ಲು. ಯಾಕೆ ಇಲ್ಲೇ ನಿಂತು ಸಾಯ್ತಿದ್ಯಾ? ನಾನು ಟೆರರ್ ಗಂಡ ನಿನಗೆ ಹಾರರ್ ಸಿನಿಮಾ ತೋರಿಸ್ತಿದ್ದಾನೆ ಅಂತ ಊರವ್ರಿಗೆಲ್ಲ ಡಂಗೂರ ಸಾರೋಕ? ಯಾವನಿಗೂ ಮೀಟ್ರು ಇಲ್ಲ ಲಂಕಾಧಿಪತಿ ವಿರುದ್ಧ ಮಾತಾಡೋಕೆ. ಯಾವ ಡಂಗೂರ ಸಾರಿದ್ರು ಅದು ಅವ್ರ ಕಿವಿಗೆ ಹೋಗುತ್ತೆ, ಬಾಯಿಂದ ಬರಲ್ಲ. ಒಳಗೋಗೋ ಎಂದ. ಅವನನ್ನೇ ನೋಡ್ತಿದ್ಲು. ಮಳೆಯಲ್ಲಿ ನೆನೆಯುತ್ತಿದ್ದವಳನ್ನು ಕಂಡು, ಓಹ್, ನೆಗಡಿ ಕೆಮ್ಮು ಜ್ವರ ಬರೆಸ್ಕೊಂಡು ಸಿಂಪದಿ ಗಳಿಸೋ ಪ್ಲಾನ? ನಿನ್ನಂಥ ಮಿಡಲ್ ಕ್ಲಾಸ್ ಪ್ಲಾನ್ಗಳಿಗೆ ಸೋಲೋನಲ್ಲ ಈ ಹೈ ಕ್ಲಾಸ್ ಲಂಕಾಧಿಪತಿ. ಈ ಚಿಲ್ಡ್ರ ಪ್ಲಾನ್ ಬಿಟ್ಟು ಒಳಗೋಗು ಎಂದ. ಅವನಿಗೆ ಹೆಂಡತಿ ಮಳೆಯಲ್ಲಿ ನೆನೆಯೋದು ನೋಡೋಕ್ಕಾಗ್ತಿಲ್ಲ ಪಾಪ. ಅವಳಿನ್ನೂ ಹಾಗೇ ನಿಂತಿದ್ಲು. ಅವನದೇ ಶೈಲಿಯಲ್ಲಿ ಅವಳಿಗೇನಾದ್ರೂ ಆದ್ರೆ ಅಂತ ಕಾಳಜಿ ಮಾತಾಡ್ತಿದ್ದ ಎಂದು ಅರಿತವಳಿಗೆ ಅವನ ಕಾಳಜಿಯ ಮಾತುಗಳನ್ನ ಮತ್ತೆ ಮತ್ತೆ ಕೇಳೋ ಬಯಕೆ. ಎಷ್ಟು ಹೇಳಿದ್ರೂ ಅಲ್ಲೇ ಇದ್ದಾಳಲ್ಲ. ಅವನಿಗೆ ಮತ್ತಷ್ಟು ಕೋಪ ಏರಿತು. ತಕ್ಷಣ ಅವಳ ಬಳಿ ಬಂದು, ಏನೇ ಹಾಗೆ ನೋಡ್ತಿದ್ಯಾ? ಎಲ್ಲೇ ಅಡಿಕೆ ತಾಂಬೂಲ ಕೊಡ್ಬೇಕಾ ಇಲ್ಲಿಂದ ಹೋಗೋಕೆ ಎಂದ. ಅವನ ಮಾತು ಕೇಳಿ ತುಸು ನಗು ಮೊಗದಲ್ಲೇ, ಎಲೆ ಅಡಿಕೆ ತಾಂಬೂಲ ಈ ಸಮಯದಲ್ಲಿ ತರಿಸಿ ಕೊಟ್ಟು ಕಳಿಸೋದು ಕಷ್ಟ ಆಗುತ್ತೆ ಸರ್. ಆ ಸಮಯಕ್ಕೆ ಈ ಮಳೆಯ ನಿಂತು ಬಿಡುತ್ತೆ. ಮಳೆ ನಿಲ್ಲೋಕ್ಕೂ ಮುಂಚೆ ನನ್ನ ಒಳಗಡೆ ಕರ್ಕೊಂಡು ಹೋಗಿ ಎಂದಳು. ಓ, ನಿನ್ನ ಎತ್ಕೊಂಡು ಒಳಗಡೆ ಹೋಗ್ತೀನಿ ಅಂತ ಕನಸು ಕಾಣ್ತಿದ್ಯಾ? ಆ ಸೀನೆಲ್ಲ ಇಲ್ಲ. ನೀನು ಮಳೆಯಲ್ಲಿ ಹೀಗೆ ಸ್ನಾನ ಮಾಡು, ಯಾವನ್ ಬೇಡ ಅಂತಾನೆ ಎಂದ. ನೀವಿಷ್ಟು ಹೇಳಿದ ಮೇಲೆ ನಾನ್ಯಾಕೆ ಇಲ್ಲಿಂದ ಹೋಗ್ಲಿ ಸರ್? ನೆಗಡಿ ಬಂದರೂ, ಅದರಿಂದ ಕೆಮ್ಮು ಜ್ವರ ತಲೆಭಾರ ಬಂದರೂ ಸರಿ, ನಾನು ನಿಮಗೆ ಕಂಪ್ನಿ ಕೊಡ್ತಾ ಇಲ್ಲೇ ಇರ್ತೀನಿ ಎಂದು ಕೈ ಕಟ್ಟಿಕೊಂಡು ನಿಂತಳು. ಅವಳಿಗೆ ಗೊತ್ತು, ಅವನು ಕಡೆ ಪಕ್ಷ ಅವನಿಗೇನಾದರೂ ಸಹಿಸ್ತಾನೆ, ಅವಳಿಗೇನಾದರೂ ಆದರೆ ಸಹಿಸಲ್ಲ ಅಂತ. ಏನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಿನ್ನ ಆಸೆನ ನಾನು ಈಡೇರಿಸಲ್ಲ ಎಂದ. ಅದೇ ಸಮಯಕ್ಕೆ ಜೋರು ಗಾಳಿ ಬೀಸೋಕೆ ಶುರುವಾಯಿತು. ಮಳೆ ಗಾಳಿ ಎರಡೂ ಪೈಪೋಟಿ ನಡೆಸೋದು ನೋಡ್ತಿದ್ದವನಿಗೆ ಅವಳನ್ನು ಹಾಗೆ ಮಳೆಯಲ್ಲಿ ಉಡಿಸೋದು ಸರಿಯಲ್ಲ ಅನ್ನಿಸ್ತು. ತಕ್ಷಣ ಅವಳ ಬಳಿ ಬಂದು, ಗಾಳಿ ಮಳೆಯಲ್ಲಿ ಭೂಮಿ ಋಣ ತೀರಿಸಿದ ವಿರಾಟ್ ಸಿಂಹಾದ್ರಿ ಹೆಂಡತಿ, ಅವಳನ್ನು ಅಷ್ಟು ಹೊತ್ತಲ್ಲಿ ಹೊರಗಡೆ ನಿಲ್ಲಿಸಿದಾದ್ರೂ ಯಾಕೆ ಅಂತ ನಾಳೆ ಹೆಡ್ಲೈನ್ ಬರೋದು ನನಗಿಷ್ಟ ಇಲ್ಲ ಎನ್ನುತ್ತಾ ಅವಳನ್ನು ಮೆತ್ತಗೆ ಹೊತ್ತನು. ಅವಳಿಗೂ ಗೊತ್ತಿತ್ತು ಅವನು ಹೀಗೆ ಏನೋ ಹೇಳಿ ಎತ್ಕೊಂಡು ಒಳಗಡೆ ಹೋಗ್ತಾನೆ ಅಂತ. ಹಾಗೆಯೇ ಅವಳನ್ನು ತನ್ನ ತೋಳುಗಳಲ್ಲಿ ಹೊತ್ತು ನಡೆದ. ಒಳಗಡೆ ಕರ್ಕೊಂಡು ಬಂದು ನಿಲ್ಲಿಸಿ, ನಾನು ಫ್ಯೂಸ್ ಇಡೋಕೆ ಹೇಳ್ತೀನಿ ಎಂದು ಹೊರಟಿದ್ದ. ತಕ್ಷಣ ಅವನ ಕೈ ಹಿಡಿದು ತಡೆಯುತ್ತಾ, ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತಿದೆ ವಿರಾಟ್ ಸರ್ ಎಂದಳು. ಒಮ್ಮೆ ಅವಳ ಕೈನ, ಮತ್ತೊಮ್ಮೆ ಅವಳನ್ನ ನೋಡ್ತಾ, ಮತ್ತಿನ್ನೇನು ಹೀಗೆ ಕತ್ಲೆ ಕೋಣೆಯಲ್ಲಿರ್ತೀಯ? ಪವರ್ ಬಂದರೆ ಬಟ್ಟೆ ಮತ್ತೆ ಕೂದಲು ಹಾರಿಸ್ಕೊಳ್ಬೋದು. ನಿನ್ನ ಬ್ರೈನ್ ಇಲ್ಲದೆ ಇರೋ ತಲೆಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ಸೆಕ್ಯೂರಿಟಿಗೆ ಹೇಳ್ಬರ್ತೀನಿ ನೀರು ಎಂದ. ಮೊದಲು ನಮ್ಮ ಬದುಕಲ್ಲಿರೋ ಕತ್ಲೆ ಹೋಗ್ಸೋಣ ಸರ್, ಆಮೇಲೆ ಈ ಕತ್ಲೆ ಕೋಣೆ ಬಗ್ಗೆ ಆಲೋಚನೆ ಮಾಡೋಣ ಎಂದಳು. ಅಂದರೆ ಎಂದ. ಯಾಕೆ ವಿರಾಟ್ ಸರ್, ನಿಮಗೆ ಯಾವ ಪ್ರಶ್ನೆಗೂ ಉತ್ತರ ಬೇಡವಾ? ಆಗಲೇ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಬೇಕಾಗಿಲ್ವಾ ನಿಮಗೆ ಎಂದು ಹೇಳ್ತಾ ಹತ್ರ ಬಂದವಳನ್ನ ನೋಡಿ, ನೀನು ಕೊಡೋ ಉತ್ತರ ನನಗೆ ಪಾಸಿಟಿವ್ ಆಗಿದ್ರೆ ಖುಷಿ, ಅಕಸ್ಮಾತ್ ಉಲ್ಟಾ ಹೊಡೆದ್ರೆ ಈಗಲೇ ನನಗೆ ಹೇಳೋಕ್ಕಾಗದಷ್ಟು ನೋವಿದೆ ಕಣೆ, ಇನ್ನಷ್ಟು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಎಂದವನ ಮಾತಲ್ಲಿ ತುಂಬ ನೋವಿತ್ತು. ಆಗಲೇ ನೀವು ಕೇಳಿದ್ರಲ್ಲ, ಈ ಮನಸ್ಸಲ್ಲಿ ಜಾಗ ಇಲ್ಲ ಅಂದಮೇಲೆ ತಾಳಿ ಯಾಕೆ ಕಟ್ಟಿಸ್ಕೊಂಡೆ ಅಂತ. ಇಲ್ಲ, ಈ ಮನಸ್ಸಲ್ಲಿ ನೀವಿಲ್ಲ ಅಂತಾನೆ ಹೇಳ್ತಾ ಅದೇ ಸತ್ಯ ಅಂತ ನಾನೇ ನನ್ನ ಸಂಭಾಳಿಸ್ಕೊಂಡೆ. ಆದರೆ ಈಗೀಗ ಗೊತ್ತಾಗ್ತಿದೆ, ಕೇವಲ ಮನಸ್ಸಲ್ಲಲ್ಲ, ನನ್ನ ನರ ನಾಡಿಯಲ್ಲೂ ನೀವಿದ್ದೀರಾ ಅಂತ ಎಂದು ಹೇಳ್ತಿದ್ದವಳ ಕಡೆಗೆ ತಿರುಗಿ ಅಚ್ಚರಿಯಿಂದ ನೋಡ್ತಾನೆ ವಿರಾಜ್. ಅದಕ್ಕೆ ತಾಳಿ ಕಟ್ಟಿಸ್ಕೊಂಡೆ ಎಂದವಳು ಆ ತಾಳಿನ ನೋಡಿ, ಅದಕ್ಕೆ ನಿಮ್ಮ ಕೈಯಾರೆ ಎಲ್ಲರ ಮುಂದೆ ತಾಳಿ ಕಟ್ಟಿಸ್ಕೊಂಡೆ ಎಂದವಳ ನೋಡಿ, ನಿಜವಾಗ್ಲೂನಾ ಎನ್ನುವಂತೆ ಹುಬ್ಬು ಸೇರಿಸಿ ಕೇಳಿದ. ಹೌದು ಸರ್ ಎಂದು ತಲೆ ಆಡಿಸಿದ್ಲು. ಈಗ್ಲಾದ್ರೂ ಸಿರಿ ತನ್ನ ಮನಸ್ಸಿನ ಪ್ರೀತಿನ ವಿರಾಜ್ ಜೊತೆಗೆ ಹೇಳ್ಕೊತಾಳ? ಅವರಿಬ್ರು ಈಗಾದ್ರೂ ಪ್ರೀತಿಯ ಪಾಕದಲ್ಲಿ ಮಿಂದೇಳುತ್ತಾರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸಾರಿ, ವರ್ಕ್ ಇತ್ತು, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಮುಂದಿನ ಭಾಗದಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.